ಆತ್ಮೀಯ ವೀಕ್ಷಕರೇ, ನನ್ನ ವಿಡಿಯೋಗೆ ಹೃದಯಪೂರ್ವಕವಾದ ಸ್ವಾಗತ. ವಿಷಯ ಏನಪ್ಪಾ ಅಂದ್ರೆ SST ಸ್ಕಾಲರ್ಶಿಪ್ ಅಲ್ಲಿ ಅಪ್ಲೈ ಮಾಡಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಒಂದು ಬಿಗ್ ಅಪ್ಡೇಟ್ ಬಂದಿದೆ. ಏನು ಅನ್ನೋದನ್ನ ತಿಳಿಸ್ಕೊಡ್ತೀನಿ. ಇನ್ನು ನೀವು DBT ಪುಷ್ಡ್ ಅಂತ ಏನು ತೋರಿಸ್ತಾ ಇತ್ತಲ್ಲ, ಅಂದ್ರೆ ಈಗಾಗಲೇ ಸ್ಕಾಲರ್ಶಿಪ್ಗೆ ಅರ್ಜಿ ಹಾಕಿದ್ದು ಅವರು ಪೇಮೆಂಟು ಕೆಲವೊಬ್ಬರಿಗೆ ಅರ್ಧ ಪೇಮೆಂಟ್ ಆಗಿತ್ತು, ಕೆಲವೊಬ್ಬರಿಗೆ DBT ಪುಷ್ಡ್ ಅಂತ ತೋರಿಸ್ತಾ ಇದೆ, ಇನ್ನು ಕೆಲವೊಬ್ಬರಿಗೆ ಅವೈಟೆಡ್ ಅಂತ ತೋರಿಸ್ತಾ ಇದೆ. ಇವ್ರಿಗೆ ಯಾವಾಗ ಅಮೌಂಟ್ ಬರುತ್ತೆ ಅನ್ನೋದನ್ನ ತಿಳಿಸ್ಕೊಡ್ತೀನಿ. ಮತ್ತು ಅದರ ಜೊತೆಗೆ ಹೊಸ ಅರ್ಜಿ 2025-26ನೇ ಸಾಲಿನ ಜನವರಿ ತಿಂಗಳಲ್ಲಿ ಹೊಸದಾಗಿ SSP ಸ್ಕಾಲರ್ಶಿಪ್ಗೆ ಅರ್ಜಿಯನ್ನು ಬಿಟ್ಟಿದ್ದಾರೆ. ಇದನ್ನ ಲಾಸ್ಟ್ ಡೇಟ್ ಯಾವಾಗಿದೆ ಅನ್ನೋದನ್ನ ತಿಳಿಸ್ಕೊಡ್ತೀನಿ ಮತ್ತು ಯಾವ ರೀತಿ ಅಪ್ಲೈ ಮಾಡಬೇಕು ಅನ್ನೋದನ್ನ ತಿಳಿಸ್ಕೊಡ್ತೀನಿ. ಬನ್ನಿ ಸ್ನೇಹಿತರೆ, ಮೊದಲನೇದಾಗಿ DBT ಪುಷ್ಡ್ ಅಂತ ಏನೋ ತೋರಿಸ್ತಾ ಇದೆಯಲ್ಲ, ಇವ್ರಿಗೆ ಈಗಾಗಲೇ ಅರ್ಧ ಪೇಮೆಂಟ್ ಬಂದಿದೆ, ಇನ್ನು ಕೆಲವರಿಗೆ ಅರ್ಧ ಪೇಮೆಂಟ್ ಬರಬೇಕು. ಮತ್ತೆ ಜನರಲ್ ಕ್ಯಾಟಗರಿಗೆ, SC ST ಕ್ಯಾಟಗರಿಗೆ ಈಗಾಗಲೇ ಎಲ್ಲ ಅಮೌಂಟು ಕ್ಲಿಯರ್ ಆಗಿದೆ ಅಂತೇಳಿ ಅಪ್ಡೇಟ್ ಕೊಟ್ಟಿದ್ದಾರೆ. ನೀವು ಈ ವಿಡಿಯೋ ನೋಡ್ತಾ ಇದ್ದೀರಲ್ಲ, ನಿಮ್ಮದು ಯಾವ ಡಿಸ್ಟ್ರಿಕ್ಟಿಂದ ನೋಡ್ತಾ ಇದ್ದೀರಾ, ನಿಮ್ದು ಅಮೌಂಟು ಕ್ಲಿಯರ್ ಆಗಿದೆಯೋ ಇಲ್ಲೋ ಅನ್ನೋದನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಮತ್ತು ಅದರ ಜೊತೆಗೆ ಇನ್ನೊಂದು ವಿಷಯ ಏನಪ್ಪ ಅಂದರೆ, ಕೆಲವೊಬ್ಬರಿಗೆ OBC ಕ್ಯಾಟಗರಿ ಆಗಿರ್ಬೋದು, ಇಲ್ಲ ಜನರಲ್ ಆಗಿರ್ಬೋದು, ಕೆಲವು SC ST ಕ್ಯಾಟಗರಿ ಅವ್ರಿಗೂ ಆಗಿರ್ಬೋದು, ಇವರಿಗೆ ಇನ್ನೂ ಅಮೌಂಟು ಕೂಡ ಬಂದಿಲ್ಲ. ಬಟ್ ಅಲ್ಲಿ ಸ್ಟೇಟಸ್ ಅನ್ನ ಚೆಕ್ ಮಾಡಿದ್ರೆ ಅವೈಟೆಡ್ ಅಂತ ತೋರಿಸ್ತಾ ಇದೆ. ಇದಕ್ಕೆ ಏನ್ ಮಾಡ್ಬೇಕು ಅಂತ ಕೇಳಿದ್ರೆ, ಇದ್ರ ಬಗ್ಗೆ ಹೇಳೋದಾದ್ರೆ, ತಾಂತ್ರಿಕ ಸಮಸ್ಯೆ ಕಾರಣದಿಂದಾಗಿ ಇನ್ನ 30ರಿಂದ 45 ದಿನಗಳ ಒಳಗಾಗಿ ಇದನ್ನ ಕ್ಲಿಯರ್ ಮಾಡ್ತೀವಿ ಅಂತೇಳಿ ಸ್ಟೇಟ್ ಸ್ಕಾಲರ್ಶಿಪ್ ಪೋರ್ಟಲ್ ಕಡೆಯಿಂದ, SSP ಸ್ಕಾಲರ್ಶಿಪ್ ಪೋರ್ಟಲ್ ಕಡೆಯಿಂದ ಅಪ್ಡೇಟ್ ಅನ್ನ ಕೊಟ್ಟಿದ್ದಾರೆ. ಮತ್ತೆ ಹೊಸ ಅರ್ಜಿ ಏನ್ ಹಾಕೋರು ಏನಿದ್ರಲ್ಲ, ಇವ್ರಿಗೆ ಅರ್ಜಿ SSP ಸ್ಕಾಲರ್ಶಿಪ್ಗೆ ಹೊಸದಾಗಿ ಅರ್ಜಿ ಹಾಕೋರು ಏನಿದ್ರಲ್ಲ, ಇವ್ರಿಗೆ ಮತ್ತೆ ಅರ್ಜಿಯನ್ನ ಬಿಟ್ಟಿದ್ದಾರೆ. ಸ್ಕಾಲರ್ಶಿಪ್ಗೆ ಯಾವ ರೀತಿ ಅರ್ಜಿ ಹಾಕ್ಬೇಕು ಅನ್ನೋದನ್ನ ಮತ್ತೆ ತಿಳಿಸ್ಕೊಟ್ಟಿದ್ದಾರೆ. ನ್ಯೂಸ್ ಅಲ್ಲಿ ಬಂದಿರತಕ್ಕಂಥ ಅಪ್ಡೇಟ್ ಅನ್ನ ನಿಮಗೆ ತಿಳಿಸ್ಬಿಡ್ತೀನಿ. ಕರ್ನಾಟಕ ರಾಜ್ಯ ಸರ್ಕಾರದ ವತಿಯಿಂದ ವಿದ್ಯಾರ್ಥಿಗಳಿಗೆ 2026ಕ್ಕೆ ಸಿಗುವ ಸ್ಕಾಲರ್ಶಿಪ್ ಯೋಜನೆಯ ವಿವರ. SST ವಿದ್ಯಾರ್ಥಿ ವೇತನ 2025-26 ಬಡ ಕುಟುಂಬಗಳ ಮಕ್ಕಳಿಗೆ ಕಲಿಕೆಗೆ ಸರ್ಕಾರದ ದೊಡ್ಡ ಆಸರೆ ಮತ್ತು ಅರ್ಜಿ ಮತ್ತು ಆಹ್ವಾನದ ನೆರವು ನೀಡುವ ಉದ್ದೇಶದಿಂದಾಗಿ ಡಿಜಿಟಲ್ ವೇದಿಕೆಯ ಮೂಲಕ ಬಡ ಮತ್ತು ಹಿಂದುಳಿದ ವರ್ಗದ ಮಕ್ಕಳಿಗೆ ಫ್ರೀ ಮೆಟ್ರಿಕ್ 1ರಿಂದ 10ನೇ ತರಗತಿ ಮತ್ತು ಪೋಸ್ಟ್ ಮೆಟ್ರಿಕ್ PUC ಡಿಗ್ರಿ, ಇಂಜಿನಿಯರಿಂಗ್, ಮೆಡಿಕಲ್ ಶಿಕ್ಷಣಕ್ಕೆ ಹಣಕಾಸು ನೆರವು ನೀಡುತ್ತದೆ. ಇದು ಕೇವಲ ಹಣವಲ್ಲ, ಬದಲಿಗೆ ಸಮಾನತೆಯ ಮಾರ್ಗವಾಗಿದೆ. 2025-26ನೇ ಸಾಲಿನ ಈ ಯೋಜನೆಯು 2 ಲಕ್ಷಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿಗೆ ತಲುಪುವ ಗುರಿಯನ್ನು ಹೊಂದಿದ್ದು, ಇಂದಿನ ವರ್ಷದಲ್ಲಿ 1.5 ಲಕ್ಷಕ್ಕೂ ಹೆಚ್ಚು ಲಾಭಗಳನ್ನು ಜನರು ಪಡೆದಿದ್ದಾರೆ. ಇದರಿಂದ ಶಾಲಾ ಶುಲ್ಕ, ಪುಸ್ತಕ, ಹಾಸ್ಟೆಲ್ ಮತ್ತು ಟ್ಯೂಷನ್ ಖರ್ಚುಗಳ ಭರ್ತಿಗಾಗಿ ಮಕ್ಕಳ ಏಕಾಗ್ರತೆ ಕಲಿಸುತ್ತದೆ. SSP ಸ್ಕಾಲರ್ಶಿಪ್ ಈ ಅಡಿಯಲ್ಲಿ ಸ್ಟೇಟ್ ಸ್ಕಾಲರ್ಶಿಪ್ ಪೋರ್ಟಲ್ ಯೋಜನೆ ಕರ್ನಾಟಕ ಸರ್ಕಾರ ಸಮಾಜ ಕಲ್ಯಾಣ, ಹಿಂದುಳಿದ ವರ್ಗ, ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಗಳ ಮೂಲಕ ನಡೆಯುವ ಡಿಜಿಟಲ್ ವೇದಿಕೆಯಾಗಿದ್ದು, ಬಡ ಕುಟುಂಬಗಳ ಮಕ್ಕಳಿಗೆ ಶಿಕ್ಷಣದಲ್ಲಿ ಸಮಾನತೆ ಅವಕಾಶವನ್ನು ನೀಡುವ ಮುಖ್ಯ ಗುರಿ ಈ SSP ಸ್ಕಾಲರ್ಶಿಪ್ ಆಗಿದೆ. ಇದರಲ್ಲಿ ಸ್ಕಾಲರ್ಶಿಪ್ ಕೊನೆಯ ದಿನಾಂಕವನ್ನು ಕೂಡ ಬಿಟ್ಟಿದ್ದಾರೆ. ಮತ್ತೆ ಯಾರ್ಯಾರಿಗೆ ಎಷ್ಟೆಷ್ಟು ಅಮೌಂಟ್ ಬರುತ್ತೆ, ಯಾವ ರೀತಿ ಅಮೌಂಟ್ ಬರುತ್ತೆ ಅನ್ನೋದ್ರ ಬಗ್ಗೆ ಕೂಡ ತಿಳಿಸಿದ್ದಾರೆ. ಫ್ರೀ ಮೆಟ್ರಿಕ್ 1ನೇ ತರಗತಿಯಿಂದ 10ನೇ ತರಗತಿಯ ವಿದ್ಯಾರ್ಥಿಗಳಿಗೆ ವಾರ್ಷಿಕವಾಗಿ 1,000ದಿಂದ 5,000ವರೆಗೂ ಬರುತ್ತೆ. ಈ ಅಮೌಂಟ್ ಪ್ರತಿ ತಿಂಗಳು ಅಂದರೆ ಒಂದು ವರ್ಷಕ್ಕೆ ಒಂದ್ಸರಿ ಸುಮಾರು 15ರಿಂದ 20,000ವರೆಗೂ ಬರುತ್ತೆ ಅಂತ ಹೇಳ್ತಿದ್ದಾರೆ. SC ST ಮತ್ತು ಹೆಚ್ಚುವರಿ ತಿಂಗಳಿಗೆ ಪ್ರತಿ ತಿಂಗಳು 2 ವರ್ಷ ಅಂದರೆ ತಿಂಗಳಿಗೆ 2 ವರ್ಷ 24 ತಿಂಗಳು ಅಂದರೆ 25ರಿಂದ 30,000ವರೆಗೂ ಬರುತ್ತೆ ಅನ್ನೋ ಮಾತನ್ನು ಕೊಡಿದ್ದಾರೆ. ಮತ್ತೆ ಇದ್ರ ಜೊತೆಗೆ ಪೋಸ್ಟ್ ಮೆಟ್ರಿಕ್ ನೆರವು, PUC ಡಿಗ್ರಿ, ವೃತ್ತಿಪರ ಕೋರ್ಸ್ಗಳಿಗೆ ಕೂಡ ಒಂದಿಷ್ಟು ಅಮೌಂಟ್ ಅನ್ನು ನಿರ್ಧಾರ ಮಾಡಿದ್ದಾರೆ. ಇದರ ಕೊನೆಯ ದಿನಾಂಕ ಮತ್ತು ಈ ನೆರವು 2025-26ನೇ ಸಾಲಿನಲ್ಲಿ ಪರಿಶೀಲನೆ ಮಾಡಿದ ನಂತರ ಬಿಡುಗಡೆ ಆಗುತ್ತದೆ. ಪ್ರತಿ ವಿದ್ಯಾರ್ಥಿಗೂ ಇದರಿಂದ ಈಗ ಶಿಕ್ಷಣಕ್ಕೆ ಒಂದು 100 ರೂಪಾಯಿ ಖರ್ಚು ಮಾಡ್ತಾ ಇದ್ರೆ, ಈ ಸ್ಕಾಲರ್ಶಿಪ್ ಇಂದ 50 to 70% ಜನರಿಗೆ ಸಹಾಯ ಆಗ್ತಾ ಇದೆ ಅನ್ನೋ ಕೂಡ ಫಲಿತಾಂಶ ಕೂಡ ಈ SSP ಸ್ಕಾಲರ್ಶಿಪ್ ಪೋರ್ಟಲ್ ಅಲ್ಲಿ ಅಪ್ಡೇಟ್ ಆಗಿದೆ. ಮತ್ತು ಅದರ ಜೊತೆಗೆ ಇದನ್ನ ಕೊನೆಯ ದಿನಾಂಕ ಏನಿದೆ ನೋಡಿ, ಜನವರಿ ಅಂದರೆ 1ನೇ ತರಗತಿಯಿಂದ 9ನೇ ತರಗತಿಯವರು ಇರೋರಿಗೆ ಜನವರಿ 15ನೇ ತಾರೀಕೊಳಗೆ ಸೆಲ್ಫ್ ಡಿಕ್ಲರೇಷನ್ ಮಾಡಿಸ್ಬೇಕು. ಮತ್ತೆ ಡಿಗ್ರಿ, ಡಿಪ್ಲೊಮೊ ಈ ರೀತಿ ವೃತ್ತಿಪರ ಕೋರ್ಸ್ಗಳನ್ನು ಮಾಡಿದವ್ರಿಗೂ ಕೂಡ ಜನವರಿ 15ನೇ ತಾರೀಕುವರೆಗೂ ಸ್ಕಾಲರ್ಶಿಪ್ನ ಅಪ್ಲೈ ಮಾಡೋದಕ್ಕಿದೆ. ಹೋಗಿ ವೆಬ್ಸೈಟಲ್ಲಿ ಹೋಗಿ ನೀವೇ ಅಪ್ಲೈ ಮಾಡ್ಬೋದು, ಇಲ್ಲ ಸೈಬರ್ ಸೆಂಟರ್ಗೆ ಹೋಗಿ SSP ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಮತ್ತೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡೋದ್ರ ಮೂಲಕ ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಸ್ನೇಹಿತರೆ. ಧನ್ಯವಾದಗಳು.